ಎಲ್ಲರಿಗೂ ನಮಸ್ಕಾರ. ಇವತ್ತು SATS ನಲ್ಲಿ ಅಟೆಂಡೆನ್ಸ್ ಅನ್ನ ಯಾವ ರೀತಿಯಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಫಸ್ಟ್ SATS ಲಾಗಿನ್ ಆಗಬೇಕು. ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಬರ್ತದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಹೋಗ್ಬೇಕು. ನೆಕ್ಸ್ಟ್ ನಿಮ್ದು ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ ಏನಿರ್ತಲ್ಲ ಅದನ್ನ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕ್ರಿ. ಇಲ್ಲಿ ನೆಕ್ಸ್ಟ್ ಲಾಗಿನ್. ಆಮೇಲೆ ಇಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಕೆಲವೊಂದೆಲ್ಲ ಟೂಲ್ಸ್ ಎಲ್ಲ ಕಾಣಿಸ್ತಿದ್ರಿ. ಇಲ್ಲಿ ನಮ್ಗೆ ಮೇನ್ ಅಟೆಂಡೆನ್ಸ್ ಆಮೇಲೆ ಗ್ರೇಡ್ ಏನಾದ್ರು ಎಂಟ್ರಿ ಮಾಡಬೇಕಾಗಿತ್ತು ಅಂತಂದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಹೇಳಿದೆ. ಇದರಲ್ಲಿ ಹೋಗಿ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಹೇಳಿ ಆದ್ರೆ ಇದು ಅಟೆಂಡೆನ್ಸ್ ಡೀಟೇಲ್ಸ್ ಎಂಟ್ರಿ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ವಿಂಡೋ ಓಪನ್ ಆಗ್ತಿದೆ. ಇಲ್ಲಿ ಕ್ಲಾಸ್ ವೈಸ್ ಆಮೇಲೆ ಸೆಕ್ಷನ್ ವೈಸ್ ಇಲ್ಲಿ ಅಟೆಂಡೆನ್ಸ್ ಅನ್ನ ಹಾಕೋಬಹುದು. ಫಸ್ಟ್ ಸ್ಟ್ಯಾಂಡರ್ಡ್, ಯಾವ ಸ್ಟ್ಯಾಂಡರ್ಡ್ ಗೆ ನೀವು ಅಟೆಂಡೆನ್ಸ್ ಹಾಕೋಬೇಕು ಅಂತ ಅನ್ಕೊಂಡಿದ್ರಿ ಆ ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಷನ್ ಮಾಡ್ಕೊರಿ. ಆಮೇಲೆ ಸೆಕ್ಷನ್, ಆಮೇಲೆ ಸರ್ಚ್. ಇಲ್ಲಿ ನೀವು ಆಲ್ರೆಡಿ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಮಂತ್ ವೈಸ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಮಂತ್ ಅಂತ ಹೇಳಿ ಇಲ್ಲಿ ಯಾವ ಮಂತ್ ಇಂದ ನೀವು ಏನಾದ್ರು ಅಟೆಂಡೆನ್ಸ್ ಆಲ್ರೆಡಿ ಎಂಟ್ರಿ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಒಂದು ರೆಡ್ ಕಲರ್ ನಲ್ಲಿ ಇಲ್ಲಿ ಡಿಸ್ಪ್ಲೇ ಬರ್ತದೆ ನೋಡ್ರಿ. ಅಟೆಂಡೆನ್ಸ್ ಡೇಟಾ ಇಸ್ ಆಲ್ರೆಡಿ ಆಡೆಡ್ ಫಾರ್ ಸೆಪ್ಟೆಂಬರ್ ಅಂತ ಹೇಳಿ ನೋಡ್ರಿ. ಅಕ್ಟೋಬರ್ ಹಾಕಿದ್ರೆ ಸೇಮ್ ಅದೇ ಟೈಪ್. ಈ ಆಲ್ರೆಡಿ ನೀವು ಅಟೆಂಡೆನ್ಸ್ ಎಂಟ್ರಿ ಮಾಡಿದ್ರಿ ಅಂತಂದ್ರೆ ಈ ಟೈಪ್ ತೋರಿಸ್ತೀವಿ. ಆಮೇಲೆ ನಂಬರ್ ಆಫ್ ವರ್ಕಿಂಗ್ ಡೇಸ್, ಆ ತಿಂಗಳಲ್ಲಿ ನೀವು ಎಷ್ಟು ದಿವಸ ವರ್ಕ್ ಮಾಡಿದ್ರಿ ಅಂತ ಹೇಳಿ ಅದನ್ನ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇವಾಗ ನಾವು ಏನಾದ್ರು ಹೊಸದ ಅಟೆಂಡೆನ್ಸ್ ಹೇಗೆ ಹಾಕ್ಬೇಕಪ್ಪ ಅಂತ ಅನ್ಕೊಂಡಿದ್ವಿ ಅಂತಂದ್ರೆ ಇಲ್ಲಿ ಕ್ಲಾಸ್ ಮ್ಯಾನೇಜ್ಮೆಂಟ್ 1 to 10 ಅಂತ ಹೇಳಿ ಇರ್ತದ್ರೆ ಇಲ್ಲಿ ಅಟೆಂಡೆನ್ಸ್ ಹೋಗ್ಬೇಕು. ಇನ್ ಕೇಸ್ ನಾವು ಏನಾದ್ರು ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ಅನ್ನ ಏನಾದ್ರು ಅಪ್ಡೇಟ್ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ಆಪ್ಷನ್ ಇದೆ, ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಹೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಹಾಕಿರ್ತಕ್ಕಂಥ ಎಲ್ಲಾ ಮಂತ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾವ. ಇಲ್ಲಿ ಕ್ಲಾಸ್ ತಗೊಳ್ರಿ, ಇಲ್ಲಿ ಸೆಕ್ಷನ್, ಸರ್ಚ್, ಆಮೇಲೆ ಇಲ್ಲಿ ನೀವು ಏನೇನು ಹಾಕಿರ್ತೀರಲ್ಲ ಅಟೆಂಡೆನ್ಸ್ ಯಾವ ಮಂತ್ ಎಲ್ಲ ಹಾಕಿರ್ತೀರಿ ಇಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೂ ನಿಮ್ಗೆ ಅವಕಾಶ ಆದ್ರಿ. ಇಲ್ಲಿ ಅಪ್ಡೇಟ್ ಅಂತ ತಗೊಂಡ್ರೆ ಇನ್ ಕೇಸ್ ನೀವು ಅಕ್ಟೋಬರ್ ಏನಾದ್ರು ಅಪ್ಡೇಟ್ ಮಾಡ್ಬೇಕಾಗಿತ್ತು, ಯಾವುದೇ ಮಂತ್ ಇಂದ ಅಪ್ಡೇಟ್ ಮಾಡ್ಬೇಕಾಗಿತ್ತು ಅಂದ್ರೂ ಅವಕಾಶ ಆದ್ರಿ. ಈಗ ಹೊಸದ ಅಟೆಂಡೆನ್ಸ್ ಹಾಕ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಒಂದು ಆಲ್ರೆಡಿ ಇಲ್ಲಿ ಹಾಕಿದ್ದಾದ್ರೆ ಒಂದು ಡಿಲೀಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ಟೈಪ್ ಹಾಕ್ಬೇಕು ಅಂತ ಹೇಳಿ. ಮತ್ತೆ ಅಗೇನ್ ಇಲ್ಲಿ 1 to 10 ಅಟೆಂಡೆನ್ಸ್ ಡೀಟೇಲ್ಸ್, ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್, ಇಲ್ಲಿ ಕ್ಲಾಸ್ ಹೋಗ್ರಿ, ಸೆಕ್ಷನ್, ಸರ್ಚ್. ಈಗ ನೋಡ್ರಿ ಆಲ್ರೆಡಿ ಎಲ್ಲಾನು ಎಂಟ್ರಿ ಮಾಡಿದ್ದಾರೆ ಅಪ್ ಟು ಡಿಸೆಂಬರ್ ವರೆಗೂ ಆದ್ರೆ ಇದನ್ನ ಜನವರಿಯಿಂದ ಹಾಕಬೇಕಾಗಿತ್ತು ಅಂತಂದ್ರೆ ಇಲ್ಲಿ ನಂಬರ್ ಆಫ್ ವರ್ಕಿಂಗ್ ಡೇಸ್ ನೀವು ಎಷ್ಟು ತಗೊಂಡಿರ್ತೀರೋ ತಗೊಂಡು ಅಲ್ಲಿ ಎಷ್ಟು ದಿವಸ ನಿಮ್ದು ಕ್ಲಾಸ್ ಎಲ್ಲ ನಡೆದಿರ್ತದ ಅದ್ರ ಮೇಲೆ ಇಲ್ಲಿ ನೀವು ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಲ್ಲಿ ಹಾಕಿ ಈ ಸ್ಟೂಡೆಂಟ್ ಆ ಮಂತ್ ಅಲ್ಲಿ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ, ಎಷ್ಟು ದಿವಸ ಅಟೆಂಡ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಬಟ್ ಇಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ನಂಬರ್ ಆಫ್ ವರ್ಕಿಂಗ್ ಡೇಸ್ 26 ಇರ್ತಾವೆ. ಇನ್ ಕೇಸ್ ನೀವು ಏನಾದ್ರು 26 ಬಿಟ್ಟು 27 ಏನಾದ್ರು ಹಾಕಿದ್ರಿ ಅಂತಂದ್ರೆ ಅದು ತಗೊಂಡಿದ್ರಿ. ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ 26 ಅದ, ಬಟ್ ಅದು 27 ಹಾಕಿದ್ರಿ ಅಂತಂದ್ರೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಇಸ್ ಮೋರ್ ದನ್ ಎಂಟರ್ಡ್ ನಂಬರ್ ಅಂತ ಹೇಳಿ ಬರ್ತಿದ್ರಿ ಅಲ್ಲಿ. ಇವಾಗ ಎಲ್ಲ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡ್ರಿ. ಡು ವಾಂಟ್ ಟು ಸಬ್ಮಿಟ್ ಅಂತ ಹೇಳಿರುತ್ತೆ ಎಸ್ ಅಂದ್ರಿ. ಇಲ್ಲಿ ಅಟೆಂಡೆನ್ಸ್ ಹಾಕಿದ ತಕ್ಷಣ ಇಲ್ಲಿ ಒಂದು ನಿಮ್ಗೆ ಗ್ರೀನ್ ಕಲರ್ ಡಿಸ್ಪ್ಲೇ ಆಗ್ತದೆ ನೋಡ್ರಿ, ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ. ಈಗ ನೀವು ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ತಗೊಂಡದೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಒಂದೊಂದ್ಸತಿ ಸರ್ವರ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಥವಾ ಸರ್ವರ್ ಏನಾದ್ರು ಜಂಪ್ ಆಗಿತ್ತು ಅಂತಂದ್ರೆ ಇಲ್ಲಿ ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ತಗೊಂಡಿರಂಗಿಲ್ರಿ. ಸೊ ಒಂದ್ಸತಿ ನೀವು ಅಟೆಂಡೆನ್ಸ್ ಹಾಕಿದ ತಕ್ಷಣ ಇಲ್ಲಿ ನೀವು ಒಂದ್ಸತಿ ಕನ್ಫರ್ಮೇಶನ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಇಲ್ಲಿ 8 ಅಂತ ಹೇಳಿ ತಗೊಳ್ರಿ, ಆಲ್ ಸೆಕ್ಷನ್ ಅಂತ ಹೇಳಿ ತಗೊಳ್ರಿ, ಸರ್ಚ್. ಇವಾಗ ನೀವು ಜನವರಿ ಮಂತ್ ಹಾಕಿದ್ದೀರಿ ಅಂತಂದ್ರೆ ಇಲ್ಲಿ ಮಂತ್ ಅಲ್ಲಿ ಹೋಗಿ ಜನವರಿ ಅಂತ ಹೇಳಿ ತಗೋರಿ. ಇಲ್ಲಿ ಬಂತ ಅಟೆಂಡೆನ್ಸ್ ಡೇಟಾ ಇಸ್ ಆಲ್ರೆಡಿ ಆಡೆಡ್ ಫಾರ್ ಜನವರಿ ಮಂತ್ ಅಂತ ಹೇಳಿ ಈ ಟೈಪ್ ನೀವು ಅಟೆಂಡೆನ್ಸ್ ಅನ್ನ ಹಾಕೋಬಹುದು. ಆಮೇಲೆ ಏನಾದ್ರು ಅಪ್ಡೇಟ್ ಮಾಡ್ಬೇಕಾಗಿತ್ತು ಅಥವಾ ಈಗ ಒಂದು ಹುಡುಗರಿಗೆ 1-2 ದಿವಸ ಹೆಚ್ಚಿಗೆ ಕೊಟ್ಟಿರ್ತೀರಿ, ಆಮೇಲೆ 1-2 ದಿವಸ ಏನಾದ್ರು ಕಡಿಮೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಹೇಳಿ ಇರ್ತದ್ರಿ. ಇಲ್ಲಿ ನೀವು ಯಾವ ತಿಂಗಳಲ್ಲಿ ಅಲ್ಲಿ ನೀವು ಏನಾದ್ರು ಅಪ್ಡೇಟ್ ಮಾಡ್ಬೇಕಾಗದಪ್ಪ ಅಥವಾ ಹೆಚ್ಚಾದ್ರೂ ಹಾಕ್ಬೇಕಾಗದ ಅಥವಾ ಕಡಿಮೆ ಆದ್ರೂ ಹಾಕ್ಬೇಕಾಗದ ಅಂತಂದ್ರೆ ಅದನ್ನ ಇಲ್ಲಿ ಇದೇ ತಿಂಗಳಲ್ಲಿ ನೀವು ಅಪ್ಡೇಟ್ ಅಂತ ಹೇಳಿ ತಗೋಬಹುದು. ಯಾವ್ದಾದ್ರು ಒಂದ್ ತಿಂಗಳದ್ದು ಅಪ್ಡೇಟ್ ತಗೊಂಡ್ರೆ ಇಲ್ಲಿ ಡಿಸ್ಪ್ಲೇ ಆಗ್ಬಿಡ್ತೇವ್ರಿ ಅಪ್ಡೇಟ್. ಓಕೆ, ಇಲ್ಲಿ ನೀವು ಆಲ್ರೆಡಿ ಕೊಟ್ಟಿರ್ತೀರಿ ಆ ಅಪ್ಡೇಟ್ ಅನ್ನ ಒಂದ್ಸತಿ ನೀವು ಅಲ್ಲಿ ಅಪ್ಡೇಟ್ ಅನ್ನ ಯಾವ ಟೈಪ್ ಅಂದ್ರೆ ಈಗ ಇನ್ ಕೇಸ್ 0 ಅಂತ ಹೇಳಿ ಕೊಟ್ಟಿದ್ರಿ ಅಂತ ಅನ್ಕೋರಿ. ಆ ಹುಡುಗಿ ಆ ತಿಂಗಳಲ್ಲಿ 1 ದಿವಸನೋ 2 ದಿವಸನೋ ಬಂದಿರ್ತಾರ, ಅದನ್ನ 2, 3 ಅಂತ ಹೇಳಿ ಅದನ್ನ ನೀವು ಅಲ್ಲಿ ಹಾಕೊಂಡ್ಬಿಟ್ಟು ಮತ್ತೆ ಸಬ್ಮಿಟ್ ಅಂತ ಹೇಳಿ ಕೊಟ್ಟರೆ ಅದು ಅಪ್ಡೇಟ್ ಆಗ್ಬಿಡ್ತದ್ರಿ. ಅಲ್ಲಿ ಏನ್ ಕೊಟ್ಟಿರ್ತೀರಿ ಅಲ್ಲಿ ಗ್ರೀನ್ ಕಲರ್ ಡಿಸ್ಪ್ಲೇ ಆಗ್ತದ್ರಿ, ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂದ್ಬಿಡ್ತದ್ರಿ. ಥ್ಯಾಂಕ್ ಯು.